ಇದು ನಮ್ಮದೇ ಊರಿನ ಕತೆ. ಕಾಲಕ್ರಮೇಣ ಎಲ್ಲದರ ಮೇಲಿನ ಅಭಿಮಾನ, ಭಕ್ತಿ ಅಥವಾ ನಂಬಿಕೆ ಇದೆಲ್ಲವೂ ಮೂಢನಂಬಿಕೆಯಾಗಿ ಬದಲಾಗಿದ್ದ ಕಾಲ. ಸಮುದ್ರ ತಟದಲ್ಲಿ ಕಾಣಸಿಗುವ ಊರೇ ಅದು ನಮ್ಮ ಪರಶುರಾಮ ಸೃಷ್ಟಿಯ ತುಳುನಾಡು. ಇಲ್ಲಿ ಪತ್ತನಾಜೆಯ ಸಮಯ ಬಿಟ್ಟರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ರೀತಿಯ ಆಚರಣೆಗಳು ತುಳುನಾಡಿನ ಅಳಿಯ ಕಟ್ಟಲೆಯಲ್ಲಿ ಬಂದ ಸಂಸ್ಕೃತಿ ಕ್ರಮಗಳನ್ನು ಹಿಂದಿನಿಂದಲೇ ಆಚರಿಸುತ್ತಾ ಬಂದ ನಮ್ಮ ಹಿರಿಯವರು. ಕಾಲಚಕ್ರ ತಿರುಗಿದಂತೆ ಎಲ್ಲ ಆಚರಣೆಗಳು ಆಡಂಬರವಾಗಿ ಬದಲಾಗಿತ್ತು. ಎಂತದ ನಿಮ್ಗೆ ಇನ್ನು ಕೂಡ ಗೊತ್ತಾಗ್ಲಿಲ್ವಾ? ಚೋನು, ಓ ಚೋನು, ಬೇಗ ಬನ್ನಿ ಮಗ. ಅಮ್ಮ ದೊಡ್ಡಮ್ಮ ಎಲ್ಲರನ್ನು ಬೇಗ ಕರ್ಕೊಂಡು ಬರ್ಲಿಕ್ಕೆ ಹೇಳು. ಕೇಳಿತಾ? ಬಂದೆ. ಕರ್ಕಲ್ಲು ಕಾಯಾನಗ ಬೊರ್ಕಲ್ಲು ಪೂಬೋನಗ ತುಂಬಿದರಿಟ್ಟು ಆಟಾನಗ ನೆಕ್ಕಿದರಿಟ್ಟು ಕೂಟಾನಗ ತೆಂಬೆಲ್ಗು ಪಾಪು ಪಾಡ್ನಗ ಅಲ್ಲೆಟ್ಟು ಬೊಲ್ಲೆ ಮುರ್ಕನಗ ಜಾಲು ಪಾದ್ಯಾನಗ ಉರ್ದು ಮದ್ದುಲ್ಯಾನಗ ಗುರ್ಕುಂಜಿದ ಕಲೆ ಮಾಜಿನಗ ಕಲ್ಲಗ ಬಸವೇ ಮುಕ್ಕುಡ್ದಕ್ಕನಗ ಕಲ್ಲಗೋರಿ ಕೆಲೆಪುನಗ ಎರು ದಡ್ಡ್ಯಾನಗ ಗೊಡ್ಡೆರ್ಮೆ ಗೋನೆಯಾನಗ ಮಂಜಲ್ ಬಕ್ಕಿ ಮೈಪಾಡ್ನಗ ದಂಟೆದಜ್ಜಿ ಮತ್ಮಲಾನಗ ಆ ಊರ ಪೊಲಿಕಾನಾಲ ಈ ಊರ ಬಲಿಕೋನೋಲ ಬಲಬಲ್ಲೇಂದ್ರ. ಅವ್ರು ಯೋಗೀಶನಿಗೆ ಎಂತ ಮಾಡ್ದ? ಅವರಿಗೆ ಹೋಟೆಲ್ ಅಲ್ಲ. ಹೌದಾ? ಆ ಚಿಕ್ಕಪ್ಪ, ಎಂತ ನುಗ್ಗಗಟ್ಟಿಂಟ? ಅದು ತುಡಾರ್ ತೋರಿಸ್ಲಿಕ್ಕೆ. ಕುಸುಮ, ನೀನೆಂತ ಕೂತ್ಕೊಂಡದ್ದ? ಈಗ ನಿಂಗೆ ಸೀರೆ ತಂದಿದ್ದೀನಿ ನೋಡ. ಈಗಳ ನೋಡ, ನಿಂದೊಂದು ಎಂತ ಎತೆ ಮಾರ್ರೆ. ನಿಂಗೆ ಅವರೊಟ್ಟಿಗೆ ಹೂ ಹೋಗ್ಲಿಕ್ಕೆ ಆಗ್ಲಿಲ್ವಾ? ನೋಡ, ಕಲರ್ ಎಷ್ಟು ಚಂದ ಕಾಣ್ತದೆ. ಆ ಪಡಗಿ ಚೀಲ ಕೊಡ. ಹಾಗೆಲ್ಲ ಅಲ್ಲೇ ಉಂಟು ನೋಡ. ಇದಕ್ಕೆಂತ ಕಮ್ಮಿಲ್ಲ. ಪರ್ಬದ ದಿನ ಪಟಾಕಿ ಬಿಡದಿದ್ರೆ ಪರ್ಬ ಆಚರಣೆ ಮಾಡ್ಲಿಕ್ಕೆ ಆಗುದಿಲ್ವಾ? ಹೊರವರಿಂದ ಬಂದು ಇಲ್ಲಿ ಶೋ ಮಾಡಿದ್ರೆ ಆಯ್ತು. ನಿಮ್ದೆಂತ ಮಾರ್ರೆ, ಯಾವಾಗ ನೋಡಿದ್ರಿ ಸರ? ಅವನಿದ್ರೆ ನೀನು ಕೂಡ ಬಾರಿ ಮಾತಾಡ್ತಿ. ಇವತ್ತು ಪರ್ಬದ ದಿನ ಕೂಡ ನಿಮಗೆ ಮನೆಗೆ ಕತ್ತಲೆ ಮಾಡಿಕೊಂಡೇ ಬರ್ಬೇಕಾ? ನೀ ಸುಮ್ನಿರ. ಅಜ್ಜಂತ ಕೂಡ ನೋಡ್ತಿಲ್ಲ ಮತ್ತೆ. ಓಯ್, ಹ್ಯಾಪಿ ದಿವಾಲಿ. ಪರ್ಬತುಡಾರು 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 ಹೇಳಿದು ಒಂದು ಕೂಡ ಕೇಳುದಿಲ್ಲ ಈಗಿನ ಮಕ್ಕಳು. ಪರ್ಬತುಡಾರು ಪರ್ಬತುಡಾರು ಪರ್ಬತುಡಾರು. ಈ ಪಟಕಿಯಿಂದಾನೇ ಈ ಅವಸ್ಥೆ ಆದದು ನಿನ್ನ ಚಿಕ್ಕಮ್ಮನಿಗೆ. ಪರ್ಬತುಡಾರು ಪರ್ಬತುಡಾರು. ನಿಮಗೆ ಖಾಲಿ 20-50 ಸಾವಿರ ಪಟಕಿ ತಂದು ಬಿಟ್ಟರೆ ಆಯ್ತು, ಅಲ್ಲಿಗೆ ಪರ್ಬ ಜೋರು. ಇಲ್ಲಿ ಬಂದು ಎಂತೆಲ್ಲ ಕ್ರಮ ಮಾಡ್ತೇವೆ ಅದು ನೋಡುವಂತ ಇಲ್ಲ. ಪರ್ಬತುಡಾರು 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 ಪರ್ಬತುಡಾರು. ಹಿರಿಯರು ಮಾಡಿದ ಕಟ್ಟಲೆಯನ್ನು ಇದ್ದಾಗೆ ಮಾಡ್ತಾ ಬರಬೇಕು. ಆಡಂಬರ ಮಾಡಿಯೇ ಹೆಚ್ಚು ಕಡಿಮೆ ಆಗುದು. ಪಟಾಕಿ ಬಿಡ್ಲಿಲ್ಲ ಅಂದ್ರೆ ಪರ್ಬ ಆಗುದೇ ಇಲ್ವಾ? ಪರ ಊರಿನಲ್ಲಿದ್ದ ನಿಂಗೆ ಇದೆಲ್ಲ ಎಂತ ಗೊತ್ತಾಗುತ್ತೆ? ಇಲ್ಲಿ ಬಂದು ಊರಿನವರ ಹತ್ರ ಶೋ ಮಾಡಿದ್ರೆ ಆಯ್ತು. ಎಂತ ಸಾವು ಮಾರ ನಿಮ್ದು. ಈ ಸಿಟ್ಟಿಗೆ ಎಂತ ಕಮ್ಮಿಲ್ಲ. ನೀವೇ ಮಾಡಿ ಅಪ್ಪನಾಗೆ ಬಂದದ್ದೇ ತಪ್ಪ. ಅವತ್ತು ಅವನು ಕೂಡ ಸಿಟ್ಟು ಮಾಡಿಕೊಂಡು ಹೋದವ, ಇವತ್ತು ಕೂಡ ಇಲ್ಲ. ಎಂತಪ್ಪ ಇವತ್ತು ಕೂಡ ನಿಮ್ದು ಕಿರಿಕಿರಿ? ಅವನ 5 ವರ್ಷ ಆದ್ಮೇಲೆ ಬಂದದ್ದು ಪಾಪ. ಇವತ್ತು ಕೂಡ ನಿಮಗೆ ಸುಮ್ಮನೆ ಇರ್ಲಿಕ್ಕೆ ಆಗಲ್ವಾ? ಮುನ್ನಾ 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 ಮುನ್ನಾ. ಅಪ್ಪ ಅಮ್ಮ ಇಲ್ಲದ ಮಕ್ಕಳನ್ನು ಇಷ್ಟು ದೊಡ್ಡ ಮಾಡಿ ಬೆಳೆಸಲಿಕ್ಕೆ ಎಷ್ಟು ಕಷ್ಟ ಉಂಟು, ಅದು ಇವರಿಗೆ ಅರ್ಥ ಆಗುತ್ತಾ? ಇವಳು ಕೂಡ ನನ್ನ ಮಗಳಿದ್ದಾಗೆ ಅಲ್ವಾ?
ಇವಳ ಈ ಅವಸ್ಥೆಗೆ ಕಾರಣ ಏನಂತ ಅವನಿಗೆ ಗೊತ್ತುಂಟ. ಆವಾಗ ಅವ ಪರ ಊರಿನಲ್ಲಿದ್ದಲ್ಲ, ಎಲ್ಲ ಅನುಭವ ಆದ್ರೆ ಮಾತ್ರ ಗೊತ್ತಾಗುವುದು. ಇಟ್ಕೋ ಇಟ್ಕೋ, ಆ ಥರ ಅಲ್ಲಮ್ಮ. ತಗೋ, ಹೆದರ್ಬೇಡ, ಇಟ್ಕೋ. ಕುಸುಮ, ಬಂದೆ. ನೀನೆಂತದ ಇದಕ್ಕೆಲ್ಲ ಹೆದರೋದಾ? ಕೊಡಿಲ್ಲಿ. ಇಟ್ಕೋ ಇಟ್ಕೋ. ಅಕ್ಕ ಇಂತ ಪುಂಡಿ ಬೇಯ್ತಾ? ಇವತ್ತು ಹೊರಬಲ್ವಾನ ಪುಂಡಿ ಅಂತ ಗಟ್ಟಿ ಬೇಯಲಿಕ್ಕೆ ಇಟ್ಟದಲ್ವಾ? ಎಂತ ಕುಸುಮ ನೀನು? ನಾ ಸುಮ್ನೆ ಕಾಲ ಹೇಳ್ದದ. ಹಬ್ಬ, ನಾವು ನೀವು ಆಚರಿಸುವ ಈ ಬೆಳಕಿನ ಹಬ್ಬ ಕೆಲವರ ಜೀವನದಲ್ಲಿ ಬೆಳಕು ತಂದರೆ ಇನ್ನು ಕೆಲವರ ಜೀವನವನ್ನೇ ಕಗ್ಗತ್ತಲಿನತ್ತ ನೂಕುತ್ತದೆ. ಇದಕ್ಕೆಲ್ಲ ಯಾರು ಕಾರಣ? ಈ ಸಂದೇಶವನ್ನು ಕೊಟ್ಟ ನಾವುಗಳ ಅಥವಾ ನೋಡುತ್ತಿರುವ ನೀವ? ಈ ಮಗುವಿನ ಅಕಾಲಿಕ ಮರಣಕ್ಕೆ ಯಾರು ಕಾರಣ? ಆಚರಿಸಿದ ಮನೆಯವರ ಅಥವಾ ಪಟಾಕಿಗೆ ಬೆಂಕಿ ಹಚ್ಚಿದ ತನ್ನದೇ ಹೆತ್ತ ತಾಯಿಯ? ಯಾರು? ನಮ್ಮದೇ ಹಿರಿಯವರು ಮಾಡಿಕೊಂಡು ಬಂದ ಆಚರಣೆ ಕಟ್ಟಲೆಯನ್ನು ನಾವು ಇತ್ತೀಚೆಗೆ ಆಡಂಬರವಾಗಿ ನೋಡುಗರಿಗೆ ನಮ್ಮ ಅಂತಸ್ತನ್ನು ತೋರಿಸುವ ಮಟ್ಟಲ್ಲಿ ಬಂದು ನಿಂತಿದ್ದೇವೆ. ನಾವು ಆಚರಿಸುವ ಯಾವುದೇ ಹಬ್ಬವಾಗಲಿ ಅಥವಾ ಇನ್ನಿತರ ಕಾರ್ಯಕ್ರಮಗಳಾಗಲಿ ಎಲ್ಲರೂ ಸೇರಿ ಸಾಂಪ್ರದಾಯಿಕವಾಗಿ ಆಚರಿಸುವ ಜೀವನ ಬೆಳಕಿನ ಹಬ್ಬವಾಗಲಿ, ಬದುಕು ಅಂಧಕಾರದ ಕಗ್ಗತ್ತಲೆಯಲ್ಲ.